ಡಿಜೆ ಹಾಯ್ ಸ್ನೇಹಿತರೆ, ಜೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತೀರಾ? ಅದೇ ರೀ, ಅವರೆಕಾಳು ಸೀಸನ್ ಬಂದಾಯ್ತಲ್ವಾ, ಅವರೆಕಾಳು ಪಲಾವ್ ಮಾಡೋಣ ಅಂತ. ಅದ್ರ ಜೊತೆಗೆ ಮತ್ತೊಂದು ಕಾಳು ಕೂಡ ಇದೆ, ಅದೇನು ಎತ್ತ ಎಲ್ಲ ನೋಡೋಣ. ಈ ರೆಸಿಪಿ ಸಖತ್ತಾಗಿ ಟೇಸ್ಟಿಯಾಗಿ ಎಮ್ಮೆಗೆ ಕೂಡ ಬಂದಿತ್ತು. ಸೊ ಏನೇನು ಎತ್ತ ಎಲ್ಲ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು, ನಾವಿಲ್ಲಿ ಈ ಬಟ್ಲಷ್ಟು ಅವರೆಕಾಳು ತಗೊಂಡಿದೀವಿ, ಮತ್ತೆ ಇಲ್ಲಿ ಮೆಂತ್ಯ ಸೊಪ್ಪನ್ನ 1 ಕಟ್ಟಷ್ಟು ತಗೊಂಡಿದೀವಿ ನೋಡ್ಬೋದು ಸ್ನೇಹಿತರೆ. ಅದಾದ್ಮೇಲೆ ನಾವು ಟೊಮೊಟೊ ಹಣ್ಣು ತಗೊಂಡಿದೀವಿ ಒಂದು ಆಲೂಗಡ್ಡೆ, 3 ಈರುಳ್ಳಿ ತಗೊಂಡಿದೀವಿ ಸ್ನೇಹಿತರೆ. ಜೊತೆಗೆ ಏನ್ ಹೇಳಿ ನೋಡೋಣ, ಇದು ತೊಗರಿ ಕಾಳು, ಹಸಿ ತೊಗರಿ ಕಾಳು ಕಣ್ರಿ. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ತೊಗರಿ ಕಾಳು ತಗೊಂಡವ. ಜೊತೆಗೆ 2 ಪಾವ್ ಅಕ್ಕಿ ತಗೊಂಡವ್ರಿ, ಚೆನ್ನಾಗಿ ತೊಳೆದಿಟ್ಕೊಂಡೇವಿ. ಅದಾದ ನಂತರ ಅರ್ಶಿನ ಬೇಕು ಚುಟಿಗೆ. ಅದಾದ್ಮೇಲೆ 1 ಇಂಚಷ್ಟು ಶುಂಠಿ, 9 ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಒಗ್ಗರಣೆಗೆ, ಮತ್ತೆ ಚಕ್ಕೆ ಬೇಕು ಒಗ್ಗರಣೆ ಹಾಕ್ಲಿಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ವಿ. ಹಸಿ ಕೊಬ್ಬರಿ 1 ಬಟ್ಲಷ್ಟು ತುರ್ಕೊಂಡಿದೀವಿ. 8 ಹಸಿಮೆಣಸಿನಕಾಯಿ ತಗೊಂಡಿದೀವಿ ಸ್ನೇಹಿತರೆ. ಖಾರಕ್ಕೆ ನೋಡ್ಕೊಂಡು ತಗೊಳ್ಬೇಕು. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಈಗ ಕುಕ್ಕರ್ನ ಇಡೋಣ. ಚೆನ್ನಾಗಿ ತೊಳೆದಿರೋಂಥ ಕುಕ್ಕರ್ನ ಇಟ್ಟಾದ್ಮೇಲೆ ಕುಕ್ಕರ್ ಸ್ವಲ್ಪ ಬಿಸಿ ಆದ್ಮೇಲೆ 4 ಚಮಚದಷ್ಟು ಎಣ್ಣೆ ತಗೊಂಡಿದ್ವಿ, ಮತ್ತೆ 3 ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದೀವಿ ಸ್ನೇಹಿತರೆ. ತುಪ್ಪ ಆಪ್ಷನಲ್, ಬೇಕಾದ್ರೆ ಹಾಕೊಳ್ಬಹುದು, ಬೇಡಾದ್ರೆ ಸ್ಕಿಪ್ ಮಾಡಿ. ನಂತರ ಸಾಸಿವೆ ಹಾಕೊಳ್ತಾ ಇದೀವಿ. ಸಾಸಿವೆ ಚಟಪಟ ಅಂದ್ಮೇಲೆ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಕೂಡ ಚಟಪಟ ಅಂದ್ಮೇಲೆ 1 ಎಸಳಷ್ಟು ಕರಿಬೇವು ಸೊಪ್ಪನ್ನ ಹಾಕೊಳ್ಳೋಣ. ಇದು ಚಟಪಟ ಅಂದ್ಮೇಲೆ ಹಸಿಮೆಣಸಿನಕಾಯಿನ ಫಸ್ಟ್ ಹಾಕೊಳ್ಳೋಣ, ಯಾಕಂದ್ರೆ ಖಾರ ಮುರಿಯುತ್ತೆ ಅದಕ್ಕೋಸ್ಕರ. ಸೊ ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಹೆಚ್ಚಿರೋಂಥ ಈರುಳ್ಳಿನ ಹಾಕೊಳ್ಳೋಣ. ಆಲೂಗಡ್ಡೆನ ಕೂಡ ಸೇರಿಸ್ಕೊಳ್ಳೋಣ. ಇವೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಹಣ್ಣನ್ನ ಈಗಲೇ ಹಾಕೋಬಾರ್ದು, ಫಸ್ಟ್ ಎಷ್ಟು ಫ್ರೈ ಆದ್ಮೇಲೆ ನಾವು ಸ್ವಲ್ಪ ಫ್ರೈ ಆದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಸೊ ನಾವು ಮಧ್ಯೆ ಏನು ಬಿಟ್ಟಿದ್ದೀವಿ ಗೊತ್ತಾ, ಚಕ್ಕೆನ ಬಿಟ್ಟಿದ್ವಿ. ಸೊ ಅವಾಗ ಏನು ಮಾಡಬೇಕು, ಈ ಥರ ಎಣ್ಣೆಯಲ್ಲೇ ಸೈಡಿಗೆ ಮಾಡಿ ಚಕ್ಕೆನ ಹಾಕೊಳ್ತೇವೆ ಸ್ನೇಹಿತರೆ. ಅವಾಗ ಎಣ್ಣೆಲಿ ಸ್ವಲ್ಪ ಫ್ರೈ ಆದ್ರೆ ಸಖತ್ತಾಗಿ ಘಮ ಕೊಡುತ್ತೆ. ಇದು ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ. ಸೊ ನೀವು ಕೂಡ ಏನಾದ್ರು ಮಿಸ್ ಆಯ್ತು ಅಂದ್ರೆ ಬಿಡಬೇಡಿ, ಇದನ್ನ ಈ ಥರ ಮಾಡೋದ್ರಿಂದ ಸಖತ್ತಾಗಿ ಚೆನ್ನಾಗಿ ಬರುತ್ತೆ. ಇವು ಮರ್ತೋತು ಅಂದ್ರೆ ಮೇಲ್ಗಡೆ ಹಾಕಿ ಫ್ರೈ ಮಾಡಿದ್ರೆ ಆಯ್ತು. ಅದಾದ್ಮೇಲೆ ಹೆಚ್ಚಿರಂತ 3 ಟೊಮೊಟೊನ ಕೂಡ ಹಾಕೊಳ್ತೀವಿ ಸ್ನೇಹಿತರೆ. ಇದೇನೆ ಮೇನ್, ನಮಗೆ ಯಾವ್ಯಾವ ತರಕಾರಿ ಹಾಕ್ತೇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಅದಾದ್ಮೇಲೆ ನಾವು ಸ್ವಲ್ಪ ಶುಂಠಿನ ತುರ್ಕೊಳ್ತಾ ಇದೀವಿ. ಇವತ್ತು ನಿಮ್ಗೆ ಒಂಥರ ಸ್ಪೆಷಲ್ ಆಗಿ ಮಾಡಿ ತೋರಿಸ್ತಾ ಇದೀವಿ. ನೋಡಿ, ಇದೇ ತರನೇ ಮಾಡಿದ್ರೆ ಸಖತ್ತಾಗಿ ಬರುತ್ತಾಯ್ತಾ. ಮೊದಲಿಗೆ ನಾವು ಅವರೆಕಾಳನ್ನ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ನಾವು ತೊಗರಿ ಕಾಳನ್ನ ಹಾಕೊಳ್ತಾ ಇದೀವಿ. ಅದು ಫ್ರೆಶ್ ಕಾಳುಗಳು. ತೊಗರಿ ಕಾಳು ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಅವರೆಕಾಳು ಮೇನ್ ಇಂಗ್ರೀಡಿಯೆಂಟ್, ಓಕೆನಾ. ಸೊ ಅದಾದ್ಮೇಲೆ ನಾವು ತುರಿರೋಂಥ ಶುಂಠಿನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಸ್ವಲ್ಪ ನಾವೀಗ ಬೆಳ್ಳುಳ್ಳಿನ ಜಚ್ಕೊಳ್ಳೋಣ ಬನ್ನಿ. ನೋಡ್ಬೋದು ನೀವು, ಬೆಳ್ಳುಳ್ಳಿನ ಜಚ್ಕೊಳ್ತಾ ಇದ್ದೇವೆ. ನೋಡಿದ, ನಾವು ಇಲ್ಲಿ ಯಾವುದನ್ನು ಮಿಕ್ಸಿ ಮಾಡ್ತಾ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿ ತುರ್ಕೊಂಡು ಹಾಕೊಳ್ತಾ ಇದ್ದೀವಿ, ಜಚ್ಕೊಂಡು ಹಾಕೊಳ್ತಾ ಇದ್ವಿ. ಸೊ ಕುಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೊಂಡ್ವಿ. ಅದಾದ್ಮೇಲೆ ನಾವು ತುರಿದಿರೋಂಥ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀವಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಇದು ಅಂತೇಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಓಕೆನಾ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀವಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಇದು ಫ್ರೈ ಆಗಿ ನೋಡ್ಬೋದು, ಹಾಗೆ ಘಮ 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 ಅಂತ ಬರ್ತಾ ಇದೆ ಒಗ್ಗರಣೆ ಸ್ಮೆಲ್. ಹಾಗೆ ಹೆಚ್ಚಿನಂತ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೊಳ್ಬೇಕು ಸ್ನೇಹಿತರೆ. ಸಖತ್ತಾಗಿ ಬರುತ್ತೆ ಪಲಾವ್. ಅದಕ್ಕೋಸ್ಕರ ಅವರೆಕಾಳು ಪಲಾವ್ ಅಂದ್ರೆ ಹಂಗೇನ ಆರೋಗ್ಯಕರವಾಗೂ ಕೂಡ ಇರ್ಬೇಕಲ್ವಾ. ಸೊ ಅದಕ್ಕೆ ಎಲ್ಲ ತರಕಾರಿನೂ ಕೂಡ ನಾವು ಸೇರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಚೆನ್ನಾಗಿ ತೊಳೆದ್ರಂತ 2 ಪಾವ್ನಷ್ಟು ಅಕ್ಕಿನ ತಗೊಳ್ತಾ ಇದ್ದೀವಿ. ಅದನ್ನ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ ಫ್ರೈ ಮಾಡೋದ್ರಿಂದ ಉದ್ರಾಗೂ ಬರುತ್ತೆ, ಎಲ್ಲ ಕಡೆನೂ ಮಿಕ್ಸ್ ಆಗಿರುತ್ತೆ ಅಲ್ವಾ. ಸಖತ್ತಾಗಿ ಟೇಸ್ಟ್ ಕೂಡ ಕೊಡುತ್ತೆ ಅದಕ್ಕೋಸ್ಕರ. ಸೊ 1 ಕಪ್ಗೆ 2 ಕಪ್ನಷ್ಟು ನೀರನ್ನ ಹಾಕೊಳ್ಬೇಕಾಗುತ್ತೆ. ಅಕ್ಕಿ ನಿಮ್ದು ಯಾವ್ದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡ್ಕೊಂಡು ಹಾಕೊಳ್ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಅಕ್ಕಿಗೆ ಜಾಸ್ತಿ ನೀರು ಬೇಕಾಗುತ್ತೆ, ಒಂದೊಂದು ಅಕ್ಕಿಗೆ ಸ್ವಲ್ಪ ಕಡಿಮೆ ಹಾಕಿದ್ರು ನಡೀತೈತೆ. ಸೊ ಅಕ್ಕಿ ಯಾವ ಬ್ರ್ಯಾಂಡ್ ತಗೊಳ್ತೀರೋ ಅದ್ರ ಮೇಲೆ. ಸೊ ನಾವಿಲ್ಲಿ 2 ಕಪ್ನಷ್ಟು ಹಾಕಿದ್ರು ನಮಗೆ ಉದ್ರಾಗಿ ಬರುತ್ತೆ, ಅಂದ್ರೆ 1ಕ್ಕೆ 2ರಷ್ಟು ಹಾಕಿದ್ರೆ 4 ಕಪ್ನಷ್ಟು ನಾವು ಹಾಕಿದ್ವಿ. ಸೊ ನಿಮಗೇನಾದ್ರೂ ಜಾಸ್ತಿ ಹಾಕಿದ್ರೆ ಮೆತ್ತಗಾಗುತ್ತೆ ಅಂದ್ರೆ ನೀವು ಅರ್ಧ ಕಪ್ ಕಡಿಮೆನೆ ಹಾಕಿ, ಯಾಕಂದ್ರೆ ತರಕಾರಿಯಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ. ಕುಕ್ಕರ್ನ ಈಗ ಮುಚ್ಚೋಣ, ವೇಟ್ ಮಾಡೋಣ. ಫೈನಲಿ ವಿಷಲ್ ಆಯ್ತು.
ಸೊ ನಿಮ್ಮ ಕುಕ್ಕರ್ ಯಾವ ಥರ 1 ವಿಷಲ್ ಹೊಡೆದ್ರೆ ಸಾಕ 2 ವಿಷಲ್ ಹೊಡೆದ್ರೆ ಸಾಕ ಅಂತ ನೋಡ್ಕೊಳ್ಳಿ ಆಯಿತಾ. ಮ್ಯಾಕ್ಸಿಮಮ್ ಒಂದೇ ಎಲ್ಲರೂ ಹೊಡ್ಸೋದು. ಸೊ ಇನ್ನೂ ಒಂದು ಬೇಕಾದರೆ ಬೇಗ ತೆಗಿಬೇಕಂದ್ರೆ 2 ಹೊಡ್ಸ್ಬೇಕು. ಸೊ ನಾವು ಒಂದೇ ಹೊಡ್ಸಿದ್ವಿ. ಸ್ವಲ್ಪ ಹೊತ್ತು ಆರಿದ ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ವಾ ಉದ್ರುದ್ರಾಗಿ ಬಂದಿದೆ ಅವರೆಕಾಳು ಪಲಾವು. ಹಾಗೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ನೋಡ್ಬೋದು. ಬಿಸಿ 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 ಹಾಗೆ ಹೇಗೆ ಕಾಣಿಸ್ತಾ ಇದೆ. ಸರ್ವ್ ಮಾಡ್ಕೊಂಡು ತಿನ್ನೋಣ ಫೈನಲಿ. ನೋಡ್ಬೋದು ದಿಸ್ ಈಸ್ ಅವರೆಕಾಳು ಪಲಾವ್. ಜೊತೆಗೆ ತೊಗರಿಕಾಳು ಮೆಂತ್ಯ ಸೊಪ್ಪು ಕೂಡ ಇದೆ. ಸೊ ಹೆಲ್ದಿಯಾಗೂ ಕೂಡ ಇದೆ, ಟೇಸ್ಟಿಯಾಗೂ ಕೂಡ ಇದೆ, ಹಾಗೆ ಯಮ್ಮಿ ಕೂಡ ಅಲ್ವಾ ಸ್ನೇಹಿತರೆ. ಸೊ ಇದು ಫೈನಲ್ ಔಟ್ಲುಕ್ ನೋಡ್ಬೋದು. ಈ ರೆಸಿಪಿ ಮಾತ್ರ ಸಖತ್ತಾಗಿ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಸ್ನೇಹಿತರೆ. ಬನ್ನಿ ಈಗ ಈ ರೆಸಿಪಿನ ಒಂದು ಬೈಟ್ ತಿಂದು ನೋಡೋಣ. ಮಕ್ಕಳಿಗೆ ಆ ಕಾಳು ತಿನ್ನಲ್ಲ, ಈ ಕಾಳು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಈ ಥರ ಮಾಡಿಕೊಡಿ. ಯಾಕೆ ತಿನ್ನಲ್ಲ ನೋಡೋಣ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಸೊ ಫೈನಲಿ ಒಂದು ಬೈಟ್ ಹಾಕೊಳ್ಳೋಣ ಬನ್ನಿ. ಬಿಸಿ 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 ಆಗಿದೆ, ಉದ್ರುದ್ರಾಗಿದೆ ಪಲಾವು. ನೋಡಿ ಇಡೀ ಹಾನಿ ಇನ್ನು ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಹಂಗೇನೆ ಸೂಪರ್, ಬೇರೆ ಲೆವೆಲ್. ಅವರೆಕಾಳು ಹಾಗೆ ತೊಗರಿಕಾಳು ಬಾಯಿಗೆ ಹಂಗೆ ಸಿಗ್ತಾ ಇದ್ರ ಜೊತೆಗೆ ನೋಡ್ಬೋದು. ಯಾವ ತರಕಾರಿನೂ ಜಾಸ್ತಿ ನಮಗೆ ಕಾಣ್ತಾ ಇಲ್ಲ. ಸೊ ಎಲ್ಲಾನು ಇದ್ರಲ್ಲಿ ಏನ್ ಬೇಯಿಸಿರ್ತಲ್ಲ ಫುಲ್ ಕರ್ಗೋಗ್ಬಿಟ್ಟಿರ್ತದೆ. ಮಕ್ಕಳಂತೂ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ, ಮತ್ತೆ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ. ನೋಡಿ ಮನೇಲೆ ಟ್ರೈ ಮಾಡಿ ಆಯ್ತಾ. ಸೊ ನನಗಂತೂ ಎಕ್ಸೈಟ್ಮೆಂಟ್ ಅಲ್ಲಿ ತಡ್ಕೊಳಕ್ ಆಗ್ತಲ್ಲ. ಇನ್ನೊಂದು ಬೈಟ್ನ ತಿನ್ಬೇಕು ಅನಿಸ್ತೈತೆ ನೋಡ್ಬೋದು. ನೋಡಿ ಇನ್ನೊಂದು ಬೈಟ್ ಹಿಡೀರಿ, ಇದು ನಿಮ್ಗೋಸ್ಕರ. ಸಖತ್ತಾಗಿದೆ ಸ್ನೇಹಿತರೆ, ನಿಜವಾಗ್ಲೂ ಸೂಪರ್ ಆಗಿ ಬಂದಿತ್ತು ರೆಸಿಪಿ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಕಾಮೆಂಟ್ನ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ, ಬಾಯ್, ಟೇಕ್ ಕೇರ್.